ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಮಹಾಕುಂಭಮೇಳದಲ್ಲಿ ಇವತ್ತು ಅಗ್ನಿ ನರ್ತನ ಮಾಡಿದೆ. ಬಾಂಬ್ನಂತೆ ಸ್ಫೋಟಿಸಿದ 6 ಸಿಲಿಂಡರ್ಗಳು 300ಕ್ಕೂ ಹೆಚ್ಚು ಟೆಂಟ್ಗಳನ್ನು ಭಸ್ಮ ಮಾಡಿ ಹಾಕ್ಬಿಟ್ವು. 4 ದಿಕ್ಕಿನಿಂದ ಸೈನಿಕರಂತೆ ನುಗ್ಗಿದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಜಸ್ಟ್ 22 ನಿಮಿಷದಲ್ಲಿ ಅಗ್ನಿಯನ್ನ ಶಾಂತ ಮಾಡಿದ್ರು. ಶಿವ ಧ್ಯಾನದಲ್ಲಿ ನಿರತ ಸಾಧು ಸಂತರು ಬಚಾವಾಗಿದ್ದೇ ಪವಾಡ. ಇದು ಕುಂಭಮೇಳದ ಕೆನ್ನಾಲಿಗೆಯಲ್ಲ, ಕುಂದಾನಗರಿಯಲ್ಲಿ ಹೊತ್ತಿದ ಅಸಮಾಧಾನದ ಕಿಡಿ. 9 ತಿಂಗಳ ಗಡುವು ಕೊಟ್ಟರು ಮನದಾಗ್ನಿ ಆರ್ತಾ ಇಲ್ಲ. ಬೆಳಗಾವಿಯಲ್ಲಿ ಡಿಕೆಶಿ ಠಿಕಾಣಿ ಹೂಡಿದ್ರು, ಸತೀಶ್ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ದುಬೈ ಟೂರ್ ಬಗ್ಗೆ ಮಾತನಾಡಿದ ಆಸಿಫ್ಗೆ ಡಿಕೆಶಿ ನೈಸ್ ಮಾಡಿದ್ದಾರೆ. ಇಟ್ಟ ಗುರಿ ತೊಟ್ಟ ಬಾಣ, ಹಿಂದೆ ಸರಿಯುವ ಮಾತಿಲ್ಲ. ರಾಯಚೂರಲ್ಲಿ ಶರಬಿಟ್ಟ ವಿಜಯೇಂದ್ರಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಬಿವೈವಿ ಸಿಎಂ ಆಗೋದನ್ನ ತಪ್ಪಿಸೋಕೆ ಸಾಧ್ಯವಿಲ್ಲ ಅಂತ ಶಿವನಗೌಡ ಠೇಂಕರಿಸಿದ್ರೆ, ಎಲೆಕ್ಷನ್ ಬಗ್ಗೆ ಜೋಶಿ ಬಿಗ್ ಅಪ್ಡೇಟ್ ಕೊಟ್ಟು ಶಿಸ್ತು ಕಾಪಾಡೋಕೆ ಮನವಿ ಮಾಡಿದ್ದಾರೆ. ಇದು ಕೋಟೆ ಕೊಳ್ಳೆ ಹೊಡೆದ ಬಳಿಕ ದಿಡ್ಡಿ ಬಾಗ್ಲು ಹಾಕ್ದಂಗೆ. ಬ್ಯಾಕ್ ಟು ಬ್ಯಾಕ್ ಬ್ಯಾಂಕ್ ರಾಬರಿ ಬಳಿಕ ದರೋಡೆಕೋರರ ಪತ್ತೆಗೆ ಪೊಲೀಸರು ಹೆಣಕ್ತಿದ್ದಾರೆ. ಒಡಿಶಾ ಲೂಟಿಯ ಹೋಲಿಕೆ ಪತ್ತೆಯಾಗಿದೆ. ಬೀದರ್ ಕೇಸ್ನಲ್ಲಿ ರೆಸಾರ್ಟ್, ಲಾಡ್ಜ್, ಕಾಡು ಮೇಡು ಅಂತ ಹುಡುಕಾಟ ಮುಂದುವರೆದಿದೆ. ಬಾಲಿವುಡ್ ನವಾಬ್ ಸೈಫ್ಗೆ ನಡುರಾತ್ರಿ ನುಗ್ಗಿ ಚಾಕು ಇರಿದಿದ್ದ ಕಿರಾತಕ ಅರೆಸ್ಟ್ ಆಗಿದ್ದಾನೆ. ಬಂಧಿತ ಬಾಂಗ್ಲಾದ ನುಸುಳುಕೋರ ಅಂತ ಗೊತ್ತಾಗಿದೆ. ಥಾಣೆ ಬಾರ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಖತರ್ನಾಕ್ ಕೇಡಿ ಕಳ್ಳತನಕ್ಕಾಗಿ ಬಂದಿದ್ದಾಗಿ ತಪ್ಪೊಪ್ಕೊಂಡಿದ್ದಾನೆ. ನಾಡಿದ್ದು ಆಸ್ಪತ್ರೆಯಿಂದ ಸೈಫ್ ಡಿಸ್ಚಾರ್ಜ್ ಆಗ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.